ಕಲಬುರಗಿಯಲ್ಲಿ ಮೂವರನ್ನ ಕೊಚ್ಚಿ ಬರ್ಬರ ಹತ್ಯೆ ಮಾಡಿದಂತಹ ಪ್ರಕರಣದ ನಂತರದಲ್ಲಿ ಪೊಲೀಸ್ ಠಾಣೆಗೆ ಬಂದು 4 ಆರೋಪಿಗಳು ಶರಣಾಗಿದ್ದಾರೆ. ಪೊಲೀಸ್ ಠಾಣೆಗೆ 4 ಆರೋಪಿಗಳು ಬಂದು ಈ ಮಾರಕಾಸ್ತ್ರಗಳಿಂದ ಕೊಚ್ಚಿದ್ದು ನಾವೇ ಅಂತ ಒಪ್ಪಿಕೊಂಡಿದ್ದಾರೆ. ಪೊಲೀಸ್ ಠಾಣೆಗೆ ಬಂದಂತಹ 4ರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಆಗಿರೋದು. ಆರೋಪಿಗಳ ವಿಚಾರಣೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ಮರ್ಡರ್ ಆಗಿದೆ, ಟ್ರಿಪಲ್ ಮರ್ಡರ್ಗೆ ಕಾರಣ ಏನು, ಸಂಬಂಧಿಕರ ಬೇರೆ ವೈಷಮ್ಯಗಳಿತ್ತ, ಇದೆಲ್ಲದರ ಹಿನ್ನೆಲೆಯನ್ನ ಈಗ ಕೆದಕ್ತಾರೆ. ಕಲಬುರಗಿ ಸಬರ್ಬನ್ ಪೊಲೀಸ್ ಠಾಣೆಗೆ ಇವತ್ತು 4 ಆರೋಪಿಗಳು ಬಂದಿದ್ರು. ಮಾರಕಾಸ್ತ್ರಗಳೊಂದಿಗೆ ಬಂದು ನಾವು ಟ್ರಿಪಲ್ ಮರ್ಡರ್ನ ಆರೋಪಿಗಳು ಅಂತ ಅವರಷ್ಟಕ್ಕೆ ಅವರೇ ಬಂದು ಶರಣಾದರು. ಅನಂತರದಲ್ಲಿ ಪೊಲೀಸರು ಈಗ ಕೇಸನ್ನು ಫೈಲ್ ಮಾಡಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ರೌಡಿ ಶೀಟರ್ಗಳು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೃತ್ಯವನ್ನು ಎಸಗಿರೋದು ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಕೃತ್ಯದ ನಂತರ ಸಾಮಾನ್ಯವಾಗಿ ಎಸ್ಕೇಪ್ ಆಗೋರು ಈಗ ಖುದ್ದು ಠಾಣೆಗೆ ಬಂದು ಸರೆಂಡರ್ ಆಗಿರೋದನ್ನ ಗಮನಿಸಬಹುದು. ಇನ್ನು ಹತ್ಯೆಯಾದಂತಹ ಸಿದ್ದಾರೂಢ ಅವರ ಭಾವಚಿತ್ರವನ್ನು ನೋಡ್ತಾ ಇದ್ರಿ. ಅವರೆಲ್ಲರೂ ಕೂಡ ಮೊದಲಿನ ಪರಿಚಿತರ. ಯಾವ ಕಾರಣಕ್ಕಾಗಿದೆ? ಇದು ಒಂದು ಹೋಟೆಲ್ನಲ್ಲೇ ಆಗಿರುವಂತಹ ಮಾರಾಮಾರಿ. ಅನಂತರದಲ್ಲಿ 3 ಕೂಡ ಸಾವನ್ನಪ್ಪಿದ್ರು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಘಟನೆಯ ನಂತರದಲ್ಲಿ ಠಾಣೆಗೆ ಬಂದು ಸರೆಂಡರ್ ಆಗಿದ್ದಾರೆ. ಏನ್ ಹೇಳ್ತಾರೆ? ಯಾಕೆ ಆಯ್ತಂತೆ ಈ ಮರ್ಡರ್? ಸದ್ಯ ಈಗ ಪೊಲೀಸರಿಗೆ ಏನಂದ್ರೆ ಈ 7 ಜನ ಆರೋಪಿಗಳೇನಿದ್ದಾರೆ, ಅದರಲ್ಲಿ ಓರ್ವ ಏನಂದ್ರೆ ಒಂದು 18 ವರ್ಷದ ಒಳಗಿನ ಬಾಲಕ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಏನಂದ್ರೆ ನಾಗರಾಜ್, ಈರಣ್ಣ, ಸಿದ್ದು ಸೇರಿದಂತೆ ಒಟ್ಟು 7 ಜನ ಕೂಡ ಈಗಾಗಲೇ ಏನಂದ್ರೆ ಪೊಲೀಸರಿಗೆ ಸರೆಂಡರ್ ಆಗಿದ್ದು, ಪ್ರಮುಖವಾಗಿ ಕಳೆದ 6 ತಿಂಗಳ ಹಿಂದೆ ಏನಂದ್ರೆ ಸೋಮು ಎಂಬ ಏನು ರೌಡಿ ಶೀಟರ್ ಇರ್ತಾನೆ, ಆತನನ್ನು ಈಗ ಕೊಲೆಯಾದಂತಹ ಸಿದ್ದಾರೂಢ ಹಾಗೂ ಆತನ ಸಹೋದರರು ಎಲ್ಲರೂ ಸೇರ್ಕೊಂಡು ಕೊಲೆ ಮಾಡಿರ್ತಾರೆ. ಅದಾದ್ಮೇಲೆ ಬೇಲ್ ಮೇಲೆ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಕೊಲೆ ಮಾಡಿರೋದಾಗಿ ಸದ್ಯ ಆರೋಪಿಗಳೇನಂದ್ರೆ ಪೊಲೀಸರ ಎದುರು ಭಯಬಿಟ್ಟಿದ್ದಾರೆ. ಸೊ ಪ್ರಕರಣ ಸಂಬಂಧ ಖುದ್ದು ಕಲಬುರಗಿಯ ಪೊಲೀಸ್ ಆಯುಕ್ತ ಆದಂತಹ ಡಾಕ್ಟರ್ ಶರಣಪ್ಪ ಸಬರ್ಬನ್ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿಗಳ ಈಗ ವಿಚಾರಣೆ ನಡೆಸ್ತಾ ಇದ್ದು, ಸದ್ಯ ಮೇಲ್ನೋಟಕ್ಕೆ ಹಳೆ ವೈಷಮ್ಯವೇ ಕಾರಣ ಅಂತ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಅಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಹಳೆ ವೈಷಮ್ಯಕ್ಕೆ ಕಾರಣ ಅಂದ್ರೂ ಕೂಡ ಈಗ ಯಾವಕ್ಕೆ ಕಾರಣ ಈ ಒಂದು ಕೊಲೆ ಆಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕಲು ಏನಂದ್ರೆ ಪೊಲೀಸರು ಆ ಒಂದು ಆರೋಪಿಗಳಿಗೆ ಈಗಾಗಲೇ ವಿಚಾರಣೆಯನ್ನು ಕೂಡ ಆರಂಭಿಸಿದ್ದು, ಇಂದು ಸಾಯಂಕಾಲದವರೆಗೂ ಕೂಡ ಮತ್ತಷ್ಟು ಇನ್ನು ಹೆಚ್ಚಿನ ಮಾಹಿತಿ ಸಿಗಲಿದೆ. ದಿವ್ಯ ಜ್ಯೋತಿ, ಈಗ 4 ಜನ ಬಂದು ಸರೆಂಡರ್ ಆಗಿದ್ದಾರೆ ಪ್ರವೀಣ್. ಇದರಲ್ಲಿ ಬೇರೆಯವರು ಇದ್ದಾರೆ ಅಂತ ಅನುಮಾನಿಸಲಾಗ್ತಾ ಇದೆಯಾ? ಏನ್ ಹೇಳ್ತಾರೆ ಪೊಲೀಸರು? ಈಗಾಗಲೇ ಪೊಲೀಸರ ತನಿಖೆ ಮಾಡಬೇಕಾದಂತಹ ಆಂಗಲ್ ಕೂಡ ಈಗ ಅದೇ ಆಗಿದೆ. ಏನಂದ್ರೆ ಈ ಒಂದು ಪ್ರಕರಣ ಸಂಬಂಧ ಒಟ್ಟು 7 ಜನ ಆರೋಪಿಗಳೇನು ಸದ್ಯ ಪೊಲೀಸರಿಗೆ ಬಂದು ಶರಣಾಗಿದ್ದಾರೆ. ಆದ್ರೆ ಈ ಒಂದು ಕೃತ್ಯದಲ್ಲಿ ಕೇವಲ ಈ 7 ಜನರು ಮಾತ್ರ ಶಾಮೀಲಾಗಿಲ್ಲ. ಇನ್ನೂ ಹಲವರು ಕೂಡ ಈ ಒಂದು ಕೊಲೆಗೆ ಏನಂದ್ರೆ ಕೈ ಜೋಡಿಸಿರೋ ಬಗ್ಗೆ ಪೊಲೀಸರಿಗೆ ಹಲವು ಅನುಮಾನಗಳು ಎದುರಾಗಿವೆ. ಯಾಕಂದ್ರೆ ಆ ಒಂದು ಧಾಬಾದಲ್ಲಿ ನಿನ್ನೆ ರಾತ್ರಿ 12:30 ಸುಮಾರಿಗೆ ಕೊಲೆಯಾದಂತಹ ಸಿದ್ದಾರೂಢ ಮತ್ತು ಆತನ ಏನು ಅಳಿಯ ಇದ್ದ ಜಗದೀಶ್, ಇವರ ಒಂದು ಕೊಲೆ ನಡೆದಿತ್ತು. ಆ ಕೊಲೆ ಸಮಯದಲ್ಲಿ ಈ 7 ಜನ ಮಾತ್ರ ಆ ಒಂದು ಧಾಬಾದ ಒಳಗಡೆ ನುಗ್ಗಿ ಆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು. ಅದಾದ ಬಳಿಕ ಇವರನ್ನು ಅಲ್ಲಿಂದ ಪಿಕಪ್ ಮಾಡಿಕೊಂಡು ಬೇರೆ ಕಡೆ ಹೋಗೋದಕ್ಕೆ ಹಲವರು ಕೂಡ ಈಗ ಇವ್ರ ಜೊತೆ ಕೈ ಜೋಡಿಸಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇವರು ಅಂದ್ರೆ ಈ ರೀತಿಯಾಗಿ ಬಂದು ಅರೆಸ್ಟ್ ಆಗೋದಕ್ಕೂ ಒಂದು ಕಾರಣ ಇದೆ. ಕೇವಲ ನಾವು 7 ಜನ ಮಾತ್ರ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದೀವಿ, ಇನ್ನು ಯಾರೂ ಇಲ್ಲ ಎಂಬ ಹೇಳಿಕೆಯನ್ನು ಪೊಲೀಸರ ಎದುರು ಕೊಡ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೆ ಇರುವಂತಹ ದಟ್ಟ ಅನುಮಾನ ಏನಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಸುಮಾರು 10 ರಿಂದ 15 ಜನಕ್ಕೂ ಹೆಚ್ಚಿನ ಒಂದು ಕೊಲೆ ಆರೋಪಿಗಳು ಭಾಗಿಯಾಗಿರುವಂತಹ ಎಲ್ಲಾ ಅನುಮಾನಗಳಿವೆ. ಹೀಗಾಗಿ ಕೇವಲ ಈ ಒಂದು ಆರೋಪಿಗಳ ಹೇಳಿಕೆಯನ್ನು ಅಷ್ಟೇ ಮಾತ್ರ ಪಡಿತಾ ಇಲ್ಲ, ಆ ಒಂದು ಧಾಬಾದ ಪಕ್ಕದಲ್ಲಿರುವಂತಹ ಪೆಟ್ರೋಲ್ ಬಂಕ್ ನಲ್ಲಿರುವಂತಹ CCTV, ಅದೇ ರೀತಿಯಾಗಿ ಇವರು ಒಂದು ಬುಲೆರೋ ವಾಹನದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಈ ಎಲ್ಲಾ ಒಂದು ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.